ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಪದ್ಯವಾಗಿರುವಂತಹ ವೀರಲವ ಎಂಬ ಪದ್ಯ ಭಾಗವನ್ನು ಅಭ್ಯಾಸ ಮಾಡೋಣಂತೆ. ಮೊದಲಿಗೆ ಪದ್ಯದ ಕರ್ತೃವಾಗಿರುವಂತಹ ಲಕ್ಷ್ಮೀಶ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಮೊದಲಿಗೆ ಏನು ಕವಿ ಪರಿಚಯ ನೋಡ್ಕೊಳ್ಳಿ. ಲಕ್ಷ್ಮೀಶ ಕ್ರಿಸ್ತಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸ್ತಾರೆ. ಎಷ್ಟಪ್ಪ ಲಕ್ಷ್ಮೀಶ ಅವರ ಕಾಲ? ಕ್ರಿಸ್ತಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರು ಅನ್ನೋ ಗ್ರಾಮದಲ್ಲಿ ಇವರು ಜನಿಸಿದ್ರು. ಈತನಿಗೆ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಕೂಡ ಇದಾವೆ. ಯಾವೆಲ್ಲ ಹೆಸರುಗಳಿದಾವೆ ಇವರಿಗೆ? ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಕೂಡ ಇವರಿಗೆ ಇದಾವಂತೆ. ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ ಇವರು ರಚಿಸಿರುವ ಪ್ರಸಿದ್ಧ ಕೃತಿ ಯಾವುದು? ಜೈಮಿನಿ ಭಾರತ. ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದುಗಳು ಇದಾವೆ. ಇವರಿಗಿರೋ ಬಿರುದು ಯಾವುದು? ಉಪಮಾಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನೋ ಬಿರುದು ಇವರಿಗೆ ಇರುವಂತದ್ದು. ಪ್ರಸ್ತುತ ಪದ್ಯಭಾಗವನ್ನ ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದರೆ ದೇವರು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿರುವಂತಹ ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತ ಎಂಬ ಕೃತಿಯಿಂದ ಈ ಪದ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳೇ. ಹಾಗಾದ್ರೆ ಮತ್ತೊಮ್ಮೆ ಕವಿ ಪರಿಚಯವನ್ನು ಹೇಳ್ತೀನಿ ಕೇಳಿ. ಲಕ್ಷ್ಮೀಶ. ಲಕ್ಷ್ಮೀಶನ ಕಾಲ ಯಾವುದು? ಲಕ್ಷ್ಮೀಶ ಕ್ರಿಸ್ತಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರು ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರಿಗೆ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಅನ್ನೋ ಇತರ ಹೆಸರಿನಿಂದಲೂ ಕೂಡ ಕರೀತಾರೆ. ಇವರು ಮುಖ್ಯವಾಗಿ ಜೈಮಿನಿ ಭಾರತ ಅನ್ನೋ ಪ್ರಮುಖ ಕೃತಿಯನ್ನ ಇವರು ರಚನೆ ಮಾಡಿದ್ದಾರೆ. ಇವರಿಗೆ ಉಪಮಾಲೋಲ, ಕರ್ನಾಟಕವೇ ಚೂತವನ ಚೈತ್ರ ಅನ್ನೋ ಬಿರುದುಗಳು ಕೂಡ ದೊರೆತಿದ್ದಾವೆ ಮಕ್ಕಳಿಗೆ. ಪ್ರಸ್ತುತ ಪದ್ಯ ಭಾಗವನ್ನ ದೇವರು ನರಸಿಂಹಶಾಸ್ತ್ರಿ ಮತ್ತು ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿರುವಂತಹ ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತ ಅನ್ನೋ ಕೃತಿಯಿಂದ ಈ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅರ್ಥ ಆಯ್ತಾ? ಹೇಳ ಇನ್ನೊಮ್ಮೆ ಹೇಳ. ಜೈಮಿನಿ ಮುಖ್ಯವಾಗಿ ವೀರಲವ ಪದ್ಯದ ಕರ್ತೃ ಯಾರು? ಲಕ್ಷ್ಮೀಶ ಕವಿ. ಲಕ್ಷ್ಮೀಶ ಕವಿ ಕ್ರಿಸ್ತಶಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದ್ದು. ಇವರು ಜೈಮಿನಿ ಭಾರತ ಅನ್ನೋ ಪ್ರಮುಖ ಕೃತಿಯನ್ನ ರಚನೆ ಮಾಡಿದ್ದಾರೆ. ಇವರಿಗೆ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಅನ್ನೋ ಇತರ ಹೆಸರಿನಿಂದಲೂ ಕೂಡ ಕರೀತಾರೆ. ಶ್ರೀಯುತರಿಗೆ ಉಪಮಾಲೋಲ, ಕರ್ನಾಟಕವೇ ಚೂತನವನ ಚೈತ್ರ ಅನ್ನೋ ಬಿರುದು ಕೂಡ ಲಭಿಸಿದೆ. ಅರ್ಥ ಆಯ್ತಾ? ಪ್ರಸ್ತುತ ಪದ್ಯಭಾಗವನ್ನ ದೇವರು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿರುವ ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತ ಅನ್ನೋ ಕೃತಿಯಿಂದ ಈ ಪದ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅರ್ಥ ಆಯ್ತಲ್ವಾ ಕವಿ ಪರಿಚಯ? ಹಾಗಾದ್ರೆ ಪದ್ಯದ ಆಶಯ ಏನು ನೋಡೋಣ. ನಮ್ಮ ಮಹಾಕಾವ್ಯಗಳಲ್ಲಿ ತಂದೆ ಮಕ್ಕಳು ಬೇರೆ ಬೇರೆಯಾಗಿ ಬೆಳೆದು ಯಾವುದೋ ಸಂದರ್ಭದಲ್ಲಿ ಮುಖಾಮುಖಿಯಾಗುವ ಸನ್ನಿವೇಶಗಳು ಇವೆ. ಪರಸ್ಪರರ ಸಂಬಂಧದ ಹರಿವಿರದೆ ಸಂಘರ್ಷಕ್ಕೆ ಮುಂದಾಗುವ ಪ್ರಸಂಗಗಳಿವೆ. ಅನಂತರ ಯಾರಿಂದಲಾದರೂ ಸಂಬಂಧ ತಿಳಿದಾಗ ಸಂಘರ್ಷ ಮರೆಯಾಗಿ ಹೊಂದಾಣಿಕೆ ರೂಪದ ಸುಖಾಂತ್ಯವಾಗುವ ಸಂದರ್ಭಗಳೇ ಹೆಚ್ಚು. ಭೀಮ ಘಟೋದ್ಗಜ, ಅರ್ಜುನ ಬಬ್ರುವಾಹನ, ಲವಕುಶ ಶ್ರೀರಾಮ ಇವರ ಬೇಡಿ ಇಂತಹ ಪ್ರಸಂಗಗಳಿಗೆ ದೃಷ್ಟಾಂತಗಳಾಗಿವೆ. ಮುಖ್ಯವಾಗಿ ನೋಡಿ, ನಮ್ಮ ಮಹಾಕಾವ್ಯಗಳಲ್ಲಿ ತಂದೆ ಮಕ್ಕಳು ಬೇರೆ ಬೇರೆಯಾಗಿ ಬೆಳೆದಿರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗುವಂತಹ ಸನ್ನಿವೇಶಗಳನ್ನ ನೋಡ್ತೀವಿ. ಆದರೆ ಪರಸ್ಪರ ಸಂಬಂಧ, ನನ್ನ ತಂದೆ ಅವರು ನನ್ನ ತಂದೆ ಇವರು ನನ್ನ ಮಕ್ಕಳು ಅನ್ನೋ ಸಂಬಂಧದ ಅರಿವಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಸಂಘರ್ಷವನ್ನ ಮಾಡುವಂತಹ ಪ್ರಸಂಗಗಳು ಎದುರಾಗ್ತಿವೆ. ಆನಂತರ ಯಾರಿಂದಲೋ ಇವರು ತಂದೆ ಮಕ್ಕಳು ಅನ್ನೋ ವಿಷಯವನ್ನ ತಿಳಿದು ಒಟ್ಟಾರೆ ಸಂಘರ್ಷ ಸುಖಾಂತ್ಯ ಆಗುವಂತಹ ಅನೇಕ ಪ್ರಸಂಗಗಳನ್ನ ನಾವು ನಮ್ಮ ಮಹಾಕಾವ್ಯಗಳಲ್ಲಿ ಕಂಡಿದ್ದೀವಿ ಮಕ್ಕಳ. ಉದಾಹರಣೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಆಗಿರ್ಬೋದು. ಉದಾಹರಣೆಗೆ ಇದು ಕೆಲವೊಂದು ಪ್ರಸಂಗ ಹೇಳೋದಾದ್ರೆ ಮುಖ್ಯವಾಗಿ ಭೀಮ ಘಟೋದ್ಗಜರ ಕಾಳಗ. ಭೀಮ ಮತ್ತು ಘಟೋದ್ಗಜ ಇಬ್ಬರು ಕೂಡ ತಂದೆ ಮಕ್ಕಳು. ಈ ವಿಷಯವನ್ನ ತಿಳಿದೇ ಇರುವಂತಹ ಭೀಮ ಮತ್ತು ಘಟೋದ್ಗಜ ಇಬ್ಬರೂ ಕೂಡ ಸಂಘರ್ಷಕ್ಕೆ ಮುಂದೆ ಹಾಕ್ತಾರೆ. ಕೊನೆಗೆ ಅವರಿಬ್ಬರು ತಂದೆ ಮಕ್ಕಳು ಅನ್ನೋ ವಿಷಯವನ್ನ ತಿಳಿದು ಆ ಸಂಘರ್ಷ ದೂರವಾಗಿ ಇಬ್ಬರು ಕೂಡ ಏನಾಗುವಂಥದ್ದು ತಂದೆ ಮಕ್ಕಳು ಅನ್ನೋ ಸತ್ಯವನ್ನ ಹತ್ಕೊಡುವಂತ ಪ್ರಸಂಗಗಳು ಎದುರಾದವು. ಇನ್ನು ಅರ್ಜುನ ಬಬ್ರುವಾಹನನ ಪ್ರಸಂಗವನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಲವಕುಶ ಮತ್ತು ಶ್ರೀರಾಮನ ಕಥೆಗಳನ್ನು ಕೂಡ ನಾವು ಕೇಳಿದ್ದೀವಿ. ಲವಕುಶರು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಿ ಆದರೂ ಸಹಜ ಶಾಸ್ತ್ರ ಗುಣ ವೀರತೆಯಿಂದ
ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂಡಲೇ ದಿಟ್ಟತನದಿಂದ ಹೆದರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಗಳನ್ನ ಇಲ್ಲಿ ಕಾಣಬಹುದು. ಲವಕುಶರು ಹುಟ್ಟಿ ಬೆಳೆದಿದ್ದು ಮೂಲತಃ ವಾಲ್ಮೀಕಿ ಆಶ್ರಮದಲ್ಲಿ. ಆಶ್ರಮ ಅಂದ ತಕ್ಷಣ ಅಲ್ಲಿ ಸಾಧು ಸಂತರ ವಾಸವಾಗಿರ್ತಾರೆ. ಸಾಧು ಸಂತರು ಅಂದ ತಕ್ಷಣ ಅವರಲ್ಲಿ ಋಷಿಮುನಿಗಳಿರುವಂಥದ್ದು, ಅವರು ಹೆಚ್ಚು ಕೋಪವನ್ನ ಹೊಂದಿರುವಂತಿಲ್ಲ, ಸಾಧು ಜೀವನವನ್ನು ನಡೆಸುವಂಥವ್ರು. ಹಾಗಾಗಿ ಸಹಜವಾಗಿ ಲವಕುಶರು ಬೆಳೆದಿದ್ದು ಅಂತಹ ಋಷಿಗಳ ಆಶ್ರಮದಲ್ಲಿ ಆಗಿದ್ದಾಗಿಯೂ ಕೂಡ ಲವಕುಶ ಮೂಲತಃ ಶ್ರೀರಾಮನ ಮಕ್ಕಳಾಗಿದ್ದರಿಂದ ಅವರು ರಕ್ತದ ಹುಟ್ಟುತಃ ಅಥವಾ ರಕ್ತಗತವಾಗಿ ಬಂದಿರುವಂಥದ್ದು ಶಾಸ್ತ್ರ ಕುಲ ರಕ್ತ, ಹೌದಾ, ಕ್ಷತ್ರಿಯರ ರಕ್ತ ಆಗಿರೋದ್ರಿಂದ ಅವರು ಸಹಜವಾಗಿಯೇ ಏನು ವೀರತೆಯಿಂದ ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಹಾಕ್ತಾರೆ. ಆ ಕಟ್ಟಿ ಹಾಕಿದಂಥ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನ ಸವಾಲುಗಳನ್ನ ಎದುರಿಸ್ತಾರೆ. ಚಿಕ್ಕವರಾಗಿದ್ರು ಅಸಮರ್ಥರು ಅಂತೇಳಿ ನಾವು ಚಿಕ್ಕವರು ಅಸಮರ್ಥರು ಶ್ರೀರಾಮನ ಕುದುರೆಯನ್ನ ಕಟ್ಟಿ ಹಾಕಬಾರದು ಅನ್ನೋ ಅಸಮರ್ಥತೆಯನ್ನು ಅವರು ತೋರಲಿಲ್ಲ. ಬದಲಿಗೆ ತನ್ನ ವಂಶಕ್ಕೆ ತಕ್ಕಂತೆ, ತನ್ನ ರಕ್ತಗತವಾಗಿ ಬಂದಿರುವ ಕ್ಷತ್ರಿಯ ಕುಲದ ಗೌರವಕ್ಕೆ ತಕ್ಕಂತೆ ಅವರು ಏನ್ ಮಾಡ್ತಾರೆ, ತಮ್ಮ ಸಾಹಸ ಪ್ರವೃತ್ತಿಯನ್ನ ವ್ಯಕ್ತಪಡಿಸ್ತಾರೆ. ಅರ್ಥ ಆಯ್ತಾ? ಈ ಪದ್ಯದ ಪೂರ್ವ ಕಥೆಯನ್ನು, ಈ ಪದ್ಯದಲ್ಲಿ ಬರುವಂತಹ ಸನ್ನಿವೇಶಕ್ಕಿಂತ ಇಂದಿನ ಕಥೆ ಏನಾಗಿತ್ತು ನೋಡೋಣಂತೆ. ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ಅನೇಕ ಸಾಹಸಿಗಳಾದ ಬಾಲಕರ ಕಥೆಗಳು ಇವೆ. ಅಂತಹವುಗಳಲ್ಲಿ ನವನ ಕಥೆಯು ಒಂದು. ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತಾ ಸಮೇತನಾಗಿ ಬಂದ ರಾಮ ಪ್ರಜಾನುರಾಗಿಯಾಗಿ ರಾಜ್ಯಭಾರ ಮಾಡುತ್ತಿದ್ದನು. ಗರ್ಭಿಣಿಯಾದ ಸೀತೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನ ನೋಡಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸುತ್ತಾಳೆ. ಕಾಕತಾಳೀಯವಾಗಿ ಅದೇ ರಾತ್ರಿ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಮಾನದ ನುಡಿಗಳನ್ನು ಮಾಡುತ್ತಾನೆ. ಇದನ್ನು ತಿಳಿದ ರಾಮನು ತಮ್ಮನಾದ ಲಕ್ಷ್ಮಣನನ್ನು ಕರೆದು ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸುತ್ತಾನೆ. ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವವೆಂದು ತಿಳಿದ ರಾಮನ ಈ ಆಜ್ಞೆಯಂತೆ ಲಕ್ಷ್ಮಣ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ನೆಪದೊಂದಿಗೆ ಸೀತೆಯನ್ನು ಕಾಡಿಗೆ ಕೊಂಡೊಯ್ಯುತ್ತಾನೆ. ಕಾಡಿನಲ್ಲಿ ಏಕಾಂಗಿಯಾಗಿದ್ದ ಸೀತೆ ದುಃಖಿಸುತ್ತಿರುವ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ. ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆ ಅವಳಿ ಮಕ್ಕಳನ್ನು ಹಡೆಯುತ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ಈ ಮಕ್ಕಳಿಗೆ ಕುಶ ಲವರೆಂದು ನಾಮಕರಣ ಮಾಡಿ ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡುತ್ತಾರೆ. ನಮಗೆಲ್ಲ ರಾಮಾಯಣದ ಕಥೆ ಗೊತ್ತು ಮಕ್ಕಳೇ, ಹೌದಾ? ಮುಖ್ಯವಾಗಿ ನೋಡ್ರಿ, ಇಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ, ಸೀತೆ ಈ ಮೂವರು ಕೂಡ ವನವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾವಣ ಶ್ರೀರಾಮನ ರೂಪಕ್ಕೆ ಮರಳಾಗಿ ಸೀತೆಯ ರೂಪಕ್ಕೆ ಮರಳಾಗಿ ಏನ್ ಮಾಡ್ತಾನೆ, ಸೀತೆಯನ್ನ ಅಪಹರಣ ಮಾಡ್ತಾನೆ. ಈ ಕಡೆ ಸೀತೆಯನ್ನ ಹುಡುಕಿಕೊಂಡು ರಾಮ ಕಾಡಿನಲ್ಲೆಲ್ಲ ಅಲ್ಲೂ ಕೊನೆಗೆ ವಾಲಿ ಸುಗ್ರೀವರ ಸಹಕಾರದೊಂದಿಗೆ ಏನಾಗುತ್ತೆ, ಸೀತೆಯನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಾರೆ. ಕೊನೆಗೆ ಗೊತ್ತಾಗುತ್ತೆ ಹನುಮಂತನ ಸಹಾಯದಿಂದ ಸೀತೆ ರಾವಣನ ಲಂಕೆಯಲ್ಲಿರುವುದು ಗೊತ್ತಾಗುತ್ತೆ. ಹನುಮಂತ ಲಂಕೆಗೆ ಹೋಗ್ತಾನೆ. ರಾಮ ಕೊಟ್ಟಿರುವಂತಹ ಉಂಗುರವನ್ನ ಯಾರಿಗೆ ಕೊಡುವಂಥದ್ದು, ಸೀತೆಗೆ ಕೊಡುವಂಥದ್ದು. ಸೀತೆಗೆ ತೋರಿಸಿ ಒಟ್ಟಾರೆಯಾಗಿ ರಾವಣ ಸೀತೆಯನ್ನ ಅಪಹರಿಸಿರುವ ವಿಷಯ ರಾಮನಿಗೆ ಗೊತ್ತಾಗುತ್ತೆ. ಕೊನೆಗೆ ಘೋರ ಯುದ್ಧ ಆಗಿ ಕೊನೆಗೆ ಘೋರ ಯುದ್ಧವಾಗಿ ರಾವಣನ ವಧೆ ಆಗುತ್ತೆ. ರಾವಣನ ಶ್ರೀರಾಮ ಏನ್ ಮಾಡ್ದ, ಕೊಂದು ಹಾಕ್ತಾನೆ. ಕೊನೆಗೆ ಸೀತೆಯನ್ನ ಮರಳಿ ಪಡೆಯುವಂತ ಪ್ರಸಂಗ. ಆದ್ರೆ ಆ ರೀತಿ ಸೀತೆಯನ್ನ ಶ್ರೀರಾಮ ಮತ್ತೆ ಹಿಂದೆ ಪಡೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಅವನು ಸ್ವೀಕರಿಸಲಿಲ್ಲ. ಬದಲಿಗೆ ಸೀತೆಯನ್ನ ಅಗ್ನಿ ಪ್ರವೇಶಕ್ಕೆ ದೂಡ್ತಾನೆ. ಯಾಕಂದ್ರೆ ರಾಮನಿಗೆ ಗೊತ್ತು, ನನ್ನ ಹೆಂಡತಿ ಸೀತೆ ಪರಮ ಪವಿತ್ರ ಆದಂತವಳು. ಆದ್ರೆ ಏಕಾಏಕಿ ನಾನು ಸೀತೆಯನ್ನ ಹಾಗೆ ಸ್ವೀಕಾರ ಮಾಡಿದ್ರೆ ಜಗತ್ತು ನನ್ನನ್ನ ನಿಂದನೆಗೆ ಗುರಿ ಮಾಡಬಹುದು ಅನ್ನೋ ಆತಂಕಕ್ಕೆ ಒಳಗಾದಂತ ಶ್ರೀರಾಮ ಸೀತೆಯನ್ನ ಅಗ್ನಿ ಪ್ರವೇಶಕ್ಕೆ ಗುರಿ ಮಾಡ್ತಾನೆ. ಸೀತೆ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ, ತಾನು ಪತಿವ್ರತೆ ಅನ್ನೋದನ್ನ ಜಗತ್ತಿಗೆ ತೋರಿಸೋದಕ್ಕೋಸ್ಕರ. ಆ ರೀತಿ ಅಗ್ನಿ ಪ್ರವೇಶವಾದಂತಹ ಸಂದರ್ಭದಲ್ಲಿ ಕೊನೆಗೆ ಅಗ್ನಿದೇವ ಪ್ರತ್ಯಕ್ಷರಾಗಿ ಸೀತೆಯನ್ನ ಮತ್ತೆ ಮರಳಿ ರಾಮನಿಗೆ ಕೊಟ್ಟು ಹೇಳ್ತಾನೆ, ನಿನ್ನ ಹೆಂಡತಿ ಪರಮ ಪವಿತ್ರವಾದಂಥವಳು, ಅವಳು ಯಾವುದೇ ಕಿಂಚಿತ್ತೂ ಕೂಡ ಅವಳಿಗೆ ಲೋಪ ಇಲ್ಲ, ದೋಷ ಇಲ್ಲ, ಪರಮ ಪವಿತ್ರಳಾದವಳು ಅನ್ನೋ ವಿಷಯವನ್ನ ರಾಮನಿಗೆ ಹೇಳಿ ಸೀತೆಯನ್ನ ಮತ್ತೆ ಮರಳಿ ರಾಮನಿಗೆ ಕೊಡುವಂತ ಕೆಲಸವನ್ನ ಅಗ್ನಿದೇವ ಮಾಡ್ದ. ಈಗ ಸೀತೆ ಪತಿವ್ರತೆ ಅನ್ನೋದು ಗೊತ್ತಾಯ್ತು, ಪಾವನಳು ಅನ್ನೋದು ಗೊತ್ತಾಯ್ತು. ಈಗ ಸೀತೆಯನ್ನ ಕರ್ಕೊಂಡು ಶ್ರೀರಾಮ ಸಕಲ ವಾನರ ಸೇನಾ ಸಮೇತವಾಗಿ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ ಕೊನೆಗೆ ಶ್ರೀರಾಮನಿಗೆ ರಾಜ್ಯದ ಅಯೋಧ್ಯ ಮಹಾರಾಜನಾಗಿ ಪಟ್ಟ
ಪಟ್ಟಾಭಿಷೇಕ ಆಗುತ್ತೆ. ಸೀತಾರಾಮ ಇಬ್ಬರು ಕೂಡ ಏನು ಅನ್ಯೋನ್ಯತೆಯಿಂದ ಸುಖವಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಆ ರಾಜ್ಯದ ಜನರು ಕೂಡ ಸುಖವಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮ ಏನ್ ಮಾಡ್ತಾನೆ ಅಂದ್ರೆ ತನ್ನ ರಾಜ್ಯದ ಜನರು ಸುಖವಾಗಿದ್ದಾರಾ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಗೂಢಾಚಾರರನ್ನ ನೇಮಕ ಮಾಡಿರ್ತಾರೆ. ಅಂದ್ರೆ ರಾಜರೇ ಹೋಗಿ ರಾಜ್ಯದ ಎಲ್ಲ ಭಾಗಗಳಲ್ಲೂ ಏನೆಲ್ಲ ಘಟನೆಗಳು ನಡೀತಿದೆ ಅನ್ನೋದನ್ನ ನೋಡಕ್ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯದ ಮೂಲೆಗಳಲ್ಲಿ ಏನೆಲ್ಲ ಘಟನೆಗಳು ಘಟಿಸ್ತಾ ಇದ್ದಾವೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಗೂಢಾಚಾರವನ್ನ ಶ್ರೀರಾಮ ನೇಮಕ ಮಾಡಿರ್ತಾನೆ. ಅದೇ ರೀತಿ ಒಬ್ಬ ಗೂಢಾಚಾರ ಏನ್ ಮಾಡ್ದ, ಇಂದಿನ ದಿನ ರಾತ್ರಿ ರಾಜ್ಯದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಆ ರಾಜ್ಯದ ಒಬ್ಬ ಪ್ರಜೆ ತನ್ನ ಹೆಂಡತಿಯನ್ನ ದೂಷಿಸ್ತಾ ಇರ್ತಾನೆ. ಅವಳ ಶೀಲವನ್ನ ಖಂಡಿಸಿ ಆ ಅನುಮಾನವನ್ನ ವ್ಯಕ್ತಪಡಿಸಿ ಅವಳನ್ನ ಮನೆಯಿಂದ ಹೊರ ಅಟ್ಟುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಕ್ಕಪಕ್ಕದ ಮನೆಯವರು ಅವನಿಗೆ ಸಮಾಧಾನವನ್ನ ಹೇಳ್ತಾರೆ, ಇಲ್ಲ ನಿನ್ನ ಹೆಂಡತಿ ಪತಿವ್ರತೆ ಆಗಿರುವಂತವಳು, ಹಾಗಾಗಿ ಅವಳನ್ನ ಮನೆಯಿಂದ ಹೊರ ಹಾಕೋದು ಅಷ್ಟು ಸರಿಯಲ್ಲ, ವಾಪಸ್ ಮೊನ್ನೆ ಕರ್ಕೋ ಮನೆಗೆ ಅಂತೇಳಿ ಹೇಳಿದಾಗ ಅವನು ಮಾತನ್ನ ಹೇಳ್ತಾನೆ, ನಾನು ಶ್ರೀರಾಮನಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬೇರೆಯವರ ಬಳಿ ಇರುವಂತಹ ತನ್ನ ಹೆಂಡತಿಯನ್ನ ಮತ್ತೆ ಸ್ವೀಕರಿಸುವಂತ ದೊಡ್ಡ ಗುಣ ನನಗಿಲ್ಲ ಅಂತೇಳಿ ಒಂದು ಅವಮಾನದ ಮಾತನ್ನ ಆಡ್ತಾರೆ. ಆ ಮಾತಿನ ಅರ್ಥ ಇಷ್ಟೇ, ಸೀತೆಯ ಪತಿವ್ರತೆಯ ಬಗ್ಗೆ ಅವನು ಅನುಮಾನವನ್ನ ವ್ಯಕ್ತಪಡಿಸಿ ಮಾತಾಡ್ತಾನೆ. ಈ ವಿಷಯವನ್ನ ಗೂಢಾಚಾರ ಕೇಳಿಕೊಂಡು ಹೇಗಿದೆಯೋ ಹಾಗೆ ಯಥಾ ಪ್ರಕಾರವಾಗಿ ಶ್ರೀರಾಮನ ಬಳಿ ಬಂದು ಹೇಳ್ತಾರೆ. ಶ್ರೀರಾಮನಿಗೆ ಗೊತ್ತು, ಯಾಕಂದ್ರೆ ಅಗ್ನಿ ಪ್ರವೇಶವನ್ನ ಮಾಡಿ ತನ್ನ ಹೆಂಡತಿಯನ್ನ ಮರಳಿ ಪಡೆದಂಥದ್ದವನು. ಅವನಿಗೆ ಗೊತ್ತಿದೆ ತನ್ನ ಹೆಂಡತಿ ಪಾವನೆ ಪತಿವ್ರತೆ ಆಗಿರುವಂತವಳು ಅಂತೇಳಿ. ಆದ್ರೆ ಜಗತ್ತು ನನ್ನ ಹೆಂಡತಿಯನ್ನ ಇಂಥ ದೃಷ್ಟಿಯಿಂದ ನೋಡ್ತಾ ಇದೆಯಲ್ಲ, ನಾನು ಒಂದು ರಾಜ್ಯದ ಮಹಾರಾಜನಾಗಿ ಜನರಿಗೆ ಒಳ್ಳೆಯ ಮಾರ್ಗವನ್ನ ತೋರಿಸುವಂತವನಾಗಿರೋದ್ರಿಂದ ನಾನು ಖಂಡಿತ ಸೀತೆಯನ್ನ ನನ್ನ ಜೊತೆಯಲ್ಲಿ ಇಟ್ಕೊಳ್ಳೋದು ಬೇಡ, ಅವಳನ್ನ ಏನ್ ಮಾಡೋಣ ಕಾಡಿಗೆ ಕಳಿಸೋಣ ಅಂತೇಳಿ ನಿರ್ಧಾರ ಮಾಡ್ತಾರೆ. ಕಾಕತಾಳೀವೋ ಏನೋ ಗೊತ್ತಿಲ್ಲ, ಇಂದಿನ ದಿನ ರಾತ್ರಿ ಏನ್ ಮಾಡಿದಾಳೆ ಸೀತೆ, ಈಗ ತುಂಬು ಗರ್ಭಿಣಿಯಾಗಿದ್ದಾಳೆ. ತನ್ನ ಗಂಡನಾದಂತಹ ಶ್ರೀರಾಮನ ಬಳಿ ಹೇಳ್ಕೊಳ್ತಾಳೆ, ನನಗೆ ಅರಮನೆಯಲ್ಲಿ ಇದ್ದು ಬೇಸರ ಆಗುತ್ತೆ, ಸೀತೆಗೆ ಅರಣ್ಯ ಆಶ್ರಮಗಳು ಅಲ್ಲಿ ವಾಸ ಮಾಡುವುದು ತುಂಬಾ ಇಷ್ಟ. ಹಾಗಾಗಿ ಗಂಡನ ತುಂಬು ಗರ್ಭಿಣಿಯಾಗಿದ್ದಾಳಲ್ವಾ, ಹಾಗಾಗಿ ತನ್ನ ಗಂಡನ ಬಳಿ ಕೇಳ್ಕೊಳ್ತಾಳೆ ಏನಂತ, ನನಗೆ ಅರಮನೆಯಲ್ಲಿ ಇದ್ದು ಬೇಸರ ಆಗಿದೆ, ನನಗೆ ಅರಣ್ಯಕ್ಕೆ ಹೋಗ್ಬೇಕು ಅನ್ನೋ ಆಸೆ ಆಗಿದೆ, ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತೇಳಿ. ಅದೇ ದಿನ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ. ಆ ವಿಷಯವನ್ನು ತಂದು ಗೂಢಾಚಾರ ರಾಜನಾದ ಶ್ರೀರಾಮನಿಗೆ ಹೇಳ್ತಾನೆ. ಅವನಿಗೆ ದಿಗ್ಭ್ರಾಂತನಾಗುತ್ತಾನೆ ಶ್ರೀರಾಮ. ಆಗ ಲಕ್ಷ್ಮಣನನ್ನ ಕರೆದು ಹೇಳ್ತಾನೆ, ನೋಡು, ನಿನ್ನ ಹತ್ತಿಗೆಯಾದ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತೇಳಿ. ಆ ಮಾತನ್ನ ಕೇಳಿದಾಗ ಲಕ್ಷ್ಮಣ ಒಂದು ಮಾತಿಗೆ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ, ಖಂಡಿತವಾಗಿಯೂ ನಾನಂತ ತಪ್ಪನ್ನ ಮಾಡಲ್ಲ, ಸೀತಾ ಅತ್ತಿಗೆಯನ್ನ ನಾನು ಕಾಡಿಗೆ ಕರ್ಕೊಂಡು ಹೋಗ್ಬಿಡಲ್ಲ. ಕೊನೆಗೆ ಶ್ರೀರಾಮ ರಾಜಾಜ್ಞೆಯನ್ನ ಪಾಲಿಸಲೇಬೇಕು ಅಂತೇಳಿ ಕಟ್ಟಾಜ್ಞೆ ಮಾಡಿದಾಗ ಸೀತೆಯ ಬಳಿ ಬಂದಂತ ಲಕ್ಷ್ಮಣ ಹೇಳ್ತಾನೆ, ನೀನು ಅರಣ್ಯಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇತ್ತಲ್ವಾ, ನಿಮ್ಮನ್ನ ಅರಣ್ಯ ಬೇಟಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆದರೆ ನಿಜವಾದ ಸತ್ಯ ಸೀತೆಗೆ ಹೇಳಿಲ್ಲ. ನಿಮ್ಮ ಶೀಲವನ್ನ ಶಂಕಿಸಿ ರಾಜ್ಯದ ಜನರು ಅವಮಾನದ ಮಾತುಗಳನ್ನು ಆಡಿದ್ರಿಂದ ಶ್ರೀರಾಮ ನಿಮ್ಮನ್ನ ಕಾಡಿನಲ್ಲಿ ಬಿಟ್ಟು ಬರಕ್ಕೆ ಹೇಳಿದ್ದಾರೆ ಅಂತೇಳಿ ಖುಷಿಯಿಂದ ಸೀತೆ ಏನ್ ಮಾಡ್ತಾಳೆ, ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋಗ್ತಾಳೆ. ದಟ್ಟವಾದ ಅರಣ್ಯ, ಕಗ್ಗತ್ತಲು, ಸೂರ್ಯನ ಬೆಳಕು ಬೀಳೋದಕ್ಕೂ ಕೂಡ ಸಾಧ್ಯವಾದಂಥ ಕಗ್ಗತ್ತಲು ದಟ್ಟವಾದ ಅಭಯಾರಣ್ಯ. ಅಂತಹ ಕಾಡಿನ ಮಧ್ಯದಲ್ಲಿ ಬಂದು ಸೀತೆಯನ್ನು ಇಳಿಸಿ ಲಕ್ಷ್ಮಣ ಎಲ್ಲ ಸತ್ಯವನ್ನ ಹೇಳ್ತಾನೆ. ಸೀತೆಗೆ ದಿಕ್ಕೇ ತೋಚದ ಆಗತ್ತೆ. ಕೈ ಹಿಡಿದ ಗಂಡನೇ ನನಗೆ ಇಂಥ ಒಂದು ಪರಿಸ್ಥಿತಿ ತರಲಾಗುತ್ತೆ, ಬೇರೆ ದಾರಿ ಇಲ್ಲ. ಲಕ್ಷ್ಮಣ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೊರಟ. ಈ ಕಡೆ ಸೀತೆ ದಟ್ಟವಾದ ಕಾಡಿನಲ್ಲಿ ಒಬ್ಬಳೇ ಏಕಾಂಗಿಯಾಗಿದ್ದಳೆ, ತುಂಬು ಗರ್ಭಿಣಿ ಬೇರೆ. ಅದೇ ಕಾಡಿನಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇರುತ್ತೆ. ವಾಲ್ಮೀಕಿ ಮಹರ್ಷಿಗಳು ಅದೇ ದಾರಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಸೀತೆಯನ್ನ ನೋಡ್ತಾರೆ. ತುಂಬು ಗರ್ಭಿಣಿಯಾದ ಸೀತೆಯನ್ನ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಆಶ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಸೀತೆಗೆ ಅವಳಿ ಮಕ್ಕಳು ಹುಡ್ತಾರೆ. ಅವರಿಗೆ ವಾಲ್ಮೀಕಿ ಮಹರ್ಷಿಗಳು ಲವ ಮತ್ತು ಕುಶ ಅನ್ನೋ ನಾಮಕರಣವನ್ನ ಮಾಡ್ತಾರೆ. ಸಕಲ ವಿದ್ಯೆಯನ್ನೂ ಕೂಡ ಅವರಿಗೆ ದಾರಿ ಎಳೆದು ಸಕಲ ವಿದ್ಯಾಪಾರಂಗತವನ್ನಾಗಿ ಮಾಡಿದರು. ಈ ಕಡೆ ಇತ್ತ ಸೀತೆಯ ಅಗಲಿಕೆಯಿಂದ ರಾಮ ಮಾನಸಿಕವಾಗಿ ದುಃಖಕ್ಕೀಡಾಗುತ್ತಾನೆ. ರಾವಣನ ವಧೆಯಿಂದ ಬ್ರಹ್ಮಹತ್ಯಾ ದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ
ಶ್ರೀರಾಮ ಅಶ್ವಮೇಧವನ್ನು ಕೈಗೊಂಡು ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನ ಕಳಿಸುತ್ತಾನೆ. ಏನಂತೇಳಿ, ಇತ್ತ ಸೀತೆಯ ಹಗಲಿಗೆ ಇತ್ತ ಶ್ರೀರಾಮನು ಮಾನಸಿಕವಾಗಿ ನೋವನ್ನ ಹೊಂದುತ್ತಾ ಇದ್ದಾನೆ. ಯಾಕಂದ್ರೆ ಅವನು ಮನಪೂರ್ವಕವಾಗಿ ಸೀತೆಯನ್ನ ಕಾಡಿಗಟ್ಟಿಲ್ಲ. ರಾಜ್ಯದ ಜನರ ನಿಂದನೆಗೆ ಗುರಿಯಾದಂತಹ ಸೀತೆ ತಾನು ಒಂದು ರಾಜ್ಯದ ಮಹಾರಾಜನಾಗಿರೋದ್ರಿಂದ ಜನರ ಮಾತಿಗೆ ನಾನು ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೆ ಸೀತೆಯನ್ನು ಕಾಡಿಗೆ ಹೊರಟಿದ್ದೆ ಹೊರತು ಸೀತೆಯ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ರಾಮನಲ್ಲಿ ಇತ್ತು. ಹಾಗಾಗಿ ಸೀತೆಯ ಅಗಲಿಕೆಯಿಂದ ಅವನಿಗೆ ತೀವ್ರವಾದ ನೋವು ಉಂಟಾಗಿದೆ. ರಾವಣನ ಹತ್ಯೆಯಿಂದ ವಧೆಯಿಂದ ಬ್ರಹ್ಮಹತ್ಯಾ ದೋಷ ಬಂದಿರುವುದರಿಂದ ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಾನೆ. ಏನದು ಅಶ್ವಮೇಧ ಯಾಗ ಅಂದರೆ ಮಹಾರಾಜನ ಹೆಸರಿನಲ್ಲಿ ಒಂದು ಕುದುರೆಯನ್ನು ಬಿಡೋದಲ್ಲ, ಆ ಕುದುರೆಯ ಅಡಿಯ ಮೇಲೆ ಒಂದು ಪಟ್ಟಿಯನ್ನ ಬರ್ಸೋದು. ಏನಂತ ಇರುತ್ತದು, ಇದು ಶ್ರೀರಾಮನ ಕುದುರೆ. ಈ ಕುದುರೆಯನ್ನ ಯಾರು ಕಟ್ಟಿ ಹಾಕ್ತಾರೋ ಅವರು ಶ್ರೀರಾಮನ ಜೊತೆಗೆ ಯುದ್ಧವನ್ನ ಮಾಡಬೇಕು. ಒಂದು ವೇಳೆ ಶ್ರೀರಾಮನ ಕುದುರೆಯನ್ನ ಕಟ್ಟಿ ಹಾಕೋ ಧೈರ್ಯ ಇಲ್ಲ ಅಂದ್ರೆ ಶ್ರೀರಾಮನ ಆಳ್ವಿಕೆಯನ್ನ ಒಪ್ಪಿಕೊಂಡು ಈ ಕುದುರೆಗೆ ನಮಸ್ಕಾರವನ್ನ ಮಾಡಬೇಕು ಅಂತೇಳಿ ಏನು ಆ ಕುದುರೆಯ ಹಣೆಯ ಮೇಲೆ ಬರ್ಸೋದು, ಕುದುರೆಯನ್ನ ಸ್ವೇಚ್ಛೆಯಾಗಿ ಬಿಡೋದು. ಅದು ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಿ. ಅದರ ಕುದುರೆಯ ಬೆಂಗಾವಲಿಗೆ ಒಂದು ದೊಡ್ಡ ಸೈನ್ಯವೇ ಅದರ ಹಿಂದೆ ಹೋಗ್ತಾ ಇದೆ. ಯಾರಾದ್ರೂ ಕುದುರೆಯನ್ನ ಕಟ್ಟಿ ಹಾಕಿದ್ರ, ಕಟ್ಟಿ ಹಾಕಿದ ತಕ್ಷಣ ಅವರ ವಿರುದ್ಧ ಈ ಹಿಂದೆ ದೊಡ್ಡ ಸೈನ್ಯ ಬರ್ತಿರುತ್ತಲ್ಲ, ಅವರು ಯುದ್ಧ ಮಾಡಬೇಕು. ಅವರು ಗೆದ್ದು ಸೋತಿದ್ದೆ ಅಂದ್ರೆ ಮತ್ತೆ ಗೆದ್ದ ಶ್ರೀರಾಮನಿಗೆ ಏನ್ ಮಾಡ್ಬೇಕಪ್ಪ, ಅವನ ಅಧಿಕಾರವನ್ನ ಒಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಈ ರೀತಿಯ ನಿಬಂಧನೆ ಅಶ್ವಮೇಧ ಯಾಗದಲ್ಲಿರುವುದು. ಅಂತ ಅಶ್ವಮೇಧ ಯಾಗವನ್ನು ಈಗ ಶ್ರೀರಾಮ ಕೈಗೊಂಡಿದ್ದಾನೆ. ಅದಕ್ಕಾಗಿ ಕುದುರೆಯನ್ನು ಕೂಡ ಬಿಟ್ಟಿದ್ದಾನೆ. ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳಿಸ್ತಾರೆ. ಯಾರು? ಶ್ರೀರಾಮನ ಅಶ್ವಮೇಧದ ಕುದುರೆ ಬೆಂಗಾವಲಿಗೆ ಹೊರಟಿರೋರು ಯಾರು? ಶತ್ರುಘ್ನನ ನೇತೃತ್ವದಲ್ಲಿ ದೊಡ್ಡ ಸೈನ್ಯನೇ ಹೋಗ್ತಾ ಇದೆ. ದೇಶ ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತೆ. ಈ ಕುದುರೆ ಏನ್ ಮಾಡ್ತು? ಅಶ್ವಮೇಧದ ಕುದುರೆ ದೇಶ ದೇಶಗಳನ್ನ ಸುತ್ತಾಡ್ಕೊಂಡ್ ಬಂದಿದೆ. ಯಾವ ರಾಜನೂ ಕೂಡ ಈ ಕುದುರೆಯನ್ನ ಕಟ್ಟುವ ಧೈರ್ಯವನ್ನ ಮಾಡಿಲ್ಲ. ಯಾಕಂದ್ರೆ ಇದು ಶ್ರೀರಾಮನ ಕುದುರೆ. ಶ್ರೀರಾಮ ಒಬ್ಬ ದೊಡ್ಡ ಚಕ್ರವರ್ತಿ ಅಥವಾ ದೊಡ್ಡ ರಾಜ. ಅವನ ಎದುರಿಗೆ ನಾವು ಯುದ್ಧ ಮಾಡೋದು ತುಂಬಾ ಕಷ್ಟ ಅಂತೇಳಿ ಎಲ್ಲ ರಾಜರು ಆ ಕುದುರೆಗೆ ನಮಸ್ಕಾರವನ್ನ ಮಾಡಿ ರಾಮನ ಅಧಿಕಾರವನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಕುದುರೆ ಅಶ್ವಮೇಧದ ಕುದುರೆ ದೇಶ ದೇಶಗಳನ್ನೇ ಸುತ್ತಕೊಂಡು ಬಂದಿದೆ. ಈಗ ವಾಲ್ಮೀಕಿ ಆಶ್ರಮಕ್ಕೆ ಬಂದಿದೆಯಂತೆ. ಶ್ರೀರಾಮನ ತನ್ನ ತಂದೆ ಎಂದು ತಿಳಿಯದ ಲವ ಕುದುರೆಯನ್ನ ಕಟ್ಟುವ ಸನ್ನಿವೇಶವೇ ಈ ಪಾಠದ ಪದ್ಯ. ಮೂಲತಃ ಲವನ ತಂದೆ ಶ್ರೀರಾಮ, ಆದರೆ ಲವಕುಶನಿಗೆ ಆ ಸತ್ಯ ಗೊತ್ತಿಲ್ಲ. ಹೌದಾ? ಶ್ರೀರಾಮನೇ ನನ್ನ ತಂದೆ ಅಂತೇಳಿ ಶ್ರೀರಾಮ ತನ್ನ ತಂದೆ ಅನ್ನೋ ವಿಷಯ ತಿಳಿಯದೇ ಇರುವಂತ ಲವ ಏನ್ ಮಾಡ್ತಾನೆ, ಆ ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಹಾಕುವ ಪ್ರಸಂಗ ಏನಿದೆ ಆ ಪ್ರಸಂಗದ ನಿಮ್ಮ ಪ್ರಸ್ತುತ ಪದ್ಯವನ್ನ ನೋಡ್ಕೊಳ್ಳಿ ಮಕ್ಕಳೇ, ನೋಡ್ಕೊಳ್ಳಿ, ಓದ್ತಾ ಹೋಗ್ತೀವಿ, ನೋಡ್ಕೊಳ್ಳಿ. ಬಲ್ಗಯ್ಯ ಧೃಪರಂಜಿ ತಡೆಯದೆ ರಘುದ್ವಹನ ಸೂಲ್ಗೇಳಿ ನಮಿಸ ಎಳೆಯೋಳ್ ಚರಿಸುತ್ತದ್ವರದ ನಲ್ಕುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ಉಪವನದೊಳು ಪುಲ್ಗಳ ಪಸುರ್ಗಿಡಸಿ ಕೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ನೀಲಮಿಗೆ ಬೀಳ್ಗೊಂಡು ನಡೆ ತಂದವಂ ಕಂಡ ನರ್ಚಿತ ಸುವಾಜಿಯಂ ವೀರನವನು ಎತ್ತಡ ತುರಗಮಿದು ಪೊಪ್ಪು ಪೂದೋಟಮಂ ತೊತ್ತಲ ತುಳಿದು ವಾಲ್ಮೀಕಿ ಮುನಿನಾಥನೇ ಕೊತ್ತ ಮಾರೈಯುವುದೆಂದನಿಗೆ ನೇಮಿಸಿ ಹೋದನದ್ವಿಪಂ ಕರೆಯಸಲಾಗಿ ಮತ್ತೆ ವರ್ಣನ ಲೋಕದಿಂಬಂದು ಮುಡಿದಪನೇ ನೊತ್ತ ಅಯದೆಡೆಗೆ ನಡೆ ತಂದು ನೋಡಲು ಕದರ ನೆತ್ತಿಯೋಳು ಬೆರೆವ ಪಟದ ಲಿಖಿತವಂ ಕಂಡು ಲವ ನೋದಿಕೊಳ್ಳುತ್ತಿದ್ದರು. ಊರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮನೂರ್ವನೇ ವೀರನಾಥನ ಯಜ್ಞ ತುರಗಮಿಗೆ ನಿರ್ವಹಿಸಲಾರ್ಪರಾರಾದಡಂ ತಡೆಯಲೆಂದಿರ್ದಲೇಖನವನು ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯನ್ನು ಸರ್ವಜನಮು ಬಂಜೆಯನ್ನದಿರ್ದವುದೇ ತನಗೂರ್ವ ತೊಳ್ಗಳಿವೇದಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದರು. ತೆಗೆಗುತ್ತರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕಿ ಕಟ್ಟಂಕೆ ಮುನಿಸುತ್ತಾರೆ. ಮಿಗೆ ನಡುಗಿ ಬೇಡ ಬೇಡ ರಸಗಳ ಬಾಜಿಯಂಬಿಡು ಬಡಿವರೆಮ್ಮನಿನಲು ನಗುತೆ ಪಾರ್ವಳ ಮಕ್ಕಳಂಜಿದೊಡೆ ಜಾನಕಿಯ ಮಗನಿನಗೆ ಬೆದರುವನೇ ಹೋಗಿ ನೀವೆಂದು ಲವನ ಗುರುತನದಿಂದ ಬಿಲ್ದುರುವ ನೀರಿಸಿ ತೀಡಿ ಜೈಗೈದು ನಿಂತಿರ್ದನು. ಮಕ್ಕಳೇ, ಇನ್ನೊಮ್ಮೆ ಓದ್ತೀನಿ, ಹಳೆಗನ್ನಡ ಪದ್ಯ ಅಲ್ವಾ, ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ನಾನು ಎಲ್ಲಿ ನಿಲ್ಲಿಸ್ತೀನಿ
ಅಲ್ಲಿಗೆ ನೀವು ಪೆನ್ಸಿಲ್ ತಗೊಂಡು ಮಾರ್ಕ್ ಮಾಡಿಕೊಂಡು ನೀವು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳು. ನೋಡ್ಕೊಳ್ಳಿ ಮಕ್ಕಳು, ಈಗ ನಾನು ಓದ್ತೀನಿ. ಬಲ್ಗೈಯ ದೃಪರಂಜಿ ತಡೆಯದೆ ರಘುದ್ವಹನ ಸೂಲ್ಗೇಳಿ ನಮಿಸಲಿಳೆಯೋಳ್ ಚರಿಸುತ್ತ ಧ್ವರದ್ದ ನಲ್ಗುದುರೆ ಬಂದು ವಾಲ್ಮೀಕಿ ನಿಜಾಶ್ರಮದ ವಿನಿಯೋಗ ಉಪವನಗಳು ಪುಲ್ಗಳ ಪಸುರ್ಗಿಳಸಿ ಕೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮೆಗೆ ಬೀಳ್ಕೊಂಡು ನಡೆ ತಂದವ ಕಂಡ ನರ್ಚಿತ ಸುವಾಜಿಯಂ ವೀರನವನು. ಬಲ್ಗೈಯ ದೃಪರಂಜಿ ತಡೆಯದೆ ರಘುದ್ವಹನ ಸೂಲ್ಗೇಳಿ ನಮಿಸಲಿಳೆಯೋಳ್ ಚರಿಸುತ್ತ ಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ಉಪವನಗಳು ಪುಲ್ಗಳ ಪಸುರ್ಗೆಳಸಿ ಕೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬೀಳ್ಕೊಂಡು ನಡೆ ತಂದವ ಗಂಡ ನರ್ಚಿತ ಸುವಾಜಿಯಂ ವೀರನವನು. ಎತ್ತನ ತುರಗಮಿದು ಪೊಗ್ಗು ಹೂದೋಟಮಂ ತೊತ್ತಲ ದುಡಿದುದು ವಾಲ್ಮೀಕಿ ಮುನಿನಾಥನೇ ಕೊತ್ತ ಮಾರೈವುದೆಂದನಿಗೆ ನೇಮಿಸಿ ಪೋದನಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿ ಬಂದು ಮುಡಿದಪನೇ ನುತ್ತ ಅಯದೆಡೆಗೆ ನಡೆ ತಂದು ನೋಡಲು ಕದರ ನೆತ್ತಿಯೋಳ್ ಮೆರೆವ ಪಟದ ಲಿಖಿತವಂ ಕಂಡು ಲವನೋದಿಕೊಳ್ಳುತ್ತಿದ್ದರು. ಊರ್ವಿಯೋಳು ಕೌಸಲ್ಯ ಪಡೆದ ತ್ರಿಪುರಂ ರಾಮನೂರ್ವನೇ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾಪರಾದೊಡಂ ತಡೆಯಲೆಂದಿರ್ದಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮು ವಂಚೆಯಲ್ಲದಿದ್ದವುದೇ ತನಗೂರ್ವ ತೋಳ್ಗಳಿಬೇಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದರು. ತೆಗೆದುದ್ದರಿಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ಧ್ರುಮಕ್ಕೆ ಕಟ್ಟಲಿಕ್ಕೆ ಮುನಿಸುತ್ತ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನೆನಲು ನಗುತೆ ಪಾರ್ವರ ಮಕ್ಕಳಂಜಿದುವೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿದೀವೆಂದು ಲವ ನಗಡುತನದಿಂದೆ ಬಿಲ್ದುರುವನೇರಿಸಿ ತೀಡಿ ಜೈಗೈದು ನಿಂತಿರ್ದನು. ನೋಡಿ, ಬಲ್ಗೈಯ ದೃಪರಂಜಿ ತಡೆಯದೆ ರಘುದ್ವಹನ ಸೂಲ್ಗೇಳಿ ನಮಿಸಲಿಳೆಯೋಳ್ ಚರಿಸುತ್ತ ಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನಗಳು ಪುಲ್ಗಳ ಪಸುರ್ಗೆಳಸಿ ಕೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬೀಳ್ಕೊಂಡು ನಡೆದಂದವ ಕಂಡ ನರ್ಚಿತ ಸುವಾಜಿಯಂ ವೀರನವನು. ಏನಂತೆ? ಬಲ್ಗೈಯ ದೃಪರಂಜಿ ತಡೆಯದೆ ರಘುದ್ವಹನ ಸೂಲ್ಗೇಳಿ ನಮಿಸ ಇಳೆಯೋಳು. ಏನಂತೆ? ಅಶ್ವಮೇಧದ ಶ್ರೀರಾಮನ ಅಶ್ವಮೇಧದ ಕುದುರೆ ಚರಿಸುತ್ತ ಧ್ವರದ ನಲ್ಕುದುರೆ ಏನ್ ಮಾಡ್ತು? ಆ ಅಶ್ವಮೇಧದ ಶ್ರೀರಾಮನ ಅಶ್ವಮೇಧದ ಕುದುರೆ ದೇಶ ವಿದೇಶಗಳನ್ನೆಲ್ಲ ಸುತ್ಕೊಂಡು ಬರ್ತಾ ಇದೆ. ಬಲ್ಗೈಯ ದೃಪರಂಜಿ ತಡೆಯದೆ. ದೃಪ ಅಂದ್ರೆ ರಾಜ, ಇದು ರಾಜ ಅಂದ್ರೆ ಯಾರಿಗೆ? ಶ್ರೀರಾಮ. ಇದು ಶ್ರೀರಾಮನ ಕುದುರೆ ಅನ್ನೋ ವಿಷಯವನ್ನ, ರಘುದ್ವಹನ ಅಂದ್ರೆ ಶ್ರೀರಾಮನ ಕುದುರೆ ಅನ್ನೋ ವಿಷಯ ತಿಳಿದ ತಕ್ಷಣ ದೃಪರಂಜಿ ಈ ದೇಶದಲ್ಲಿರುವಂತ ಯಾವ ರಾಜನೂ ಕೂಡ ಆ ಕುದುರೆಯನ್ನ ಕಟ್ಟಿ ಹಾಕುವಂತ ಧೈರ್ಯವನ್ನ ಮಾಡಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬಲ್ಗೈಯ ದೃಪರಂಜಿ ತಡೆಯದೆ ರಘುದ್ವಹನ ಸೂಲ್ಗೇಳಿ ನಮಿಸಲಿಳೆಯೋಳ್. ಏನಾಯ್ತು? ದೇಶವನ್ನ ತಿರುಗಿ ಬರ್ತಾ ಇರುವಂತಹ ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನ ನೋಡಿದಂತಹ ಬೇರೆ ರಾಜರುಗಳು ಆ ಕುದುರೆ ಶ್ರೀರಾಮನಿಗೆ ಸೇರಿದ್ದು ಎಂಬ ವಿಷಯ ತಿಳಿದ ತಕ್ಷಣ ಅದನ್ನ ಕಟ್ಟಿ ಹಾಕುವ ಧೈರ್ಯವನ್ನ ಮಾಡಲಿಲ್ಲ. ಬದಲಿಗೆ ಅದಕ್ಕೆ ಆ ಕುದುರೆಗೆ ನಮಸ್ಕರಿಸಿ ಶ್ರೀರಾಮನ ಅಧಿಕಾರವನ್ನ ಒಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಇದರಿಂದ ಏನಾಯ್ತು? ಚರಿಸುತ್ತ ಧ್ವರದ ಕುದುರೆ ಬಂದು, ಹಾಗಾಗಿ ಕುದುರೆ ಏನ್ ಮಾಡ್ತು? ದೇಶ ವಿದೇಶಗಳನ್ನ ಸ್ವೇಚ್ಛೆಯಾಗಿ ಸುತ್ಕೊಂಡು ಬರ್ತಾ ಇದೆ. ಆ ರೀತಿ ಸುತ್ಕೊಂಡು ಬರುವಂತ ಸಂದರ್ಭದಲ್ಲಿ ಬಂದು ವಾಲ್ಮೀಕಿ ನಿಜಾಶ್ರಮದ ವಿನಿಯೋಗ ಉಪವನದೊಳು ದೇಶ ವಿದೇಶಗಳನ್ನೆಲ್ಲ ಸುತ್ಕೊಂಡು ಬರ್ತಾ ಇದೆ. ಈ ಕಡೆ ವಾಲ್ಮೀಕಿ ಆಶ್ರಮದ ಬಳಿ ಬಂದಿದೆ. ಆ ವಾಲ್ಮೀಕಿ ಆಶ್ರಮದ ಉಪವನದೊಳು ಅಂದ್ರೆ ಆ ಉದ್ಯಾನವನದಲ್ಲಿ ಏನಾಗಿದೆ? ಉಪವನದಲ್ಲಿ ಇರುವಂತಹ ಪುಲ್ಗಳ ಕುಸುರ್ಗೆಳಸಿ ಕೊಕ್ಕಡ. ಪುಲ್ಗಳ ಗೆಳಸಿ ಅಂದ್ರೆ ಆ ಹುಲ್ಲಿನ ಎಳೆಯ ಹುಲ್ಲಿನ ಹಸಿರನ್ನ ನೋಡಿ ಅದನ್ನ ತಿನ್ನಬೇಕು ಅನ್ನೋ ಆಸೆಯಿಂದ ತೋಟಗ ಏನ್ ಮಾಡ್ತು? ಆ ವಾಲ್ಮೀಕಿ ಆಶ್ರಮದ ಉದ್ಯಾನವನದ ಒಳಗೆ ಹೋಯಿತು. ಅರ್ಥ ಮಾಡ್ಕೊಳ್ಳಿ. ಇದು ಶ್ರೀರಾಮನ ಕುದುರೆ ಎಂಬ ವಿಷಯ ತಿಳಿದ ತಕ್ಷಣ ಇಡೀ ದೇಶದಲ್ಲಿರೋ ಯಾವ ರಾಜನೂ ಕೂಡ ಈ ಅಶ್ವಮೇಧದ ಕುದುರೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡಲಿಲ್ಲ.
ಶ್ರೀರಾಮನ ಅಧಿಕಾರವನ್ನ ಒಪ್ಪಿಕೊಂಡು ಏನ್ ಮಾಡಿದ್ರು, ಶ್ರೀರಾಮನಿಗೆ ತಾವು ಶರಣಾಗುವಂತ ಕೆಲಸವನ್ನ ಮಾಡಿದ್ರು. ಆದ ಕಾರಣ ಕುದುರೆ ಇಡೀ ದೇಶ ವಿದೇಶಗಳನ್ನೆಲ್ಲ ಸ್ವೇಚ್ಛೆಯಾಗಿ ಸುತ್ತಕೊಂಡು ಬರ್ತಾ ಇದೆ. ಆ ರೀತಿ ಬಂದಂತಹ ಅಶ್ವಮೇಧದ ಕುದುರೆ ಈಗ ವಾಲ್ಮೀಕಿ ಆಶ್ರಮದ ಬಳಿ ಬಂದು ವಾಲ್ಮೀಕಿ ಆಶ್ರಮದ ಉದ್ಯಾನವನದಲ್ಲಿ ಬೆಳೆದಿರುವಂತಹ ಎಳೆಯ ಹುಲ್ಲಿನ ಹಸಿರಿನ ಚಿಗುರನ್ನ ನೋಡಿ ಅದನ್ನ ತಿನ್ನಬೇಕು ಅನ್ನೋ ಆಸೆಯಿಂದ ಉದ್ಯಾನವನದ ಒಳಗೆ ಹೋಗಿ ಹುಲ್ಲನ್ನ ತಿಂತಿದೆಯಂತೆ. ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬೀಳ್ಕೊಂಡು ಆ ತೋಟಗಾವಲ್ಗೆ, ಕಾವಲಿಗೆ ಅಂದ್ರೆ ಕಾವಲಿಗೆ, ಆ ತೋಟದ ಕಾವಲಿಗೆ ಯಾರನ್ನ ನೇಮಕ ಮಾಡಿದ ನೋಡಿ, ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬೀಳ್ಕೊಂಡು ನಡೆತಂದವಂ ಕಂಡನರ್ಚಿತಂ ಸುವಾಜಿಯಂ ವೀರಲವನು. ಸುವಾಜಿ ಅಂದ್ರೆ ಕುದುರೆ. ಆ ತೋಟದ ಕಾವಲಿಗೆ ಯಾರನ್ನ ನೇಮಕ ಮಾಡಿದರೆ, ವೀರಲವನನ್ನ ನೇಮಕ ಮಾಡಿದರೆ. ಈ ಕಡೆ ವೀರಲವ ತನ್ನ ಒಡನಾಡಿಗಳು, ತನ್ನ ಸ್ನೇಹಿತರ ಜೊತೆಗೆ ಹಾಡ್ತಾ ಕುಣಿತ ಆ ತೋಟದ ಬಳಿಗೆ ಬಂದಂತವನು ಆ ತೋಟದ ಉದ್ಯಾನವನದಲ್ಲಿರುವಂತಹ ಕುದುರೆಯನ್ನ ಸುವಾಜಿಯ ಕಂಡನು ವೀರಲವನು. ಏನಂತೆ, ಆ ತೋಟದ ಉದ್ಯಾನವನದಲ್ಲಿರುವಂತಹ ಕುದುರೆಯನ್ನ ಯಾರು ಕಂಡ, ವೀರಲವ ಕಂಡ. ಕೇಳಿ, ಶ್ರೀರಾಮನ ಅಶ್ವಮೇಧದ ಕುದುರೆ ಅನ್ನೋ ವಿಷಯ ತಿಳಿದ ತಕ್ಷಣ ಆ ಕುದುರೆಯನ್ನ ಕಟ್ಟುವ ಧೈರ್ಯವನ್ನ ಈ ದೇಶದ ಯಾವ ರಾಜನೂ ಕೂಡ ಮಾಡಲಿಲ್ಲ. ಆ ಕುದುರೆಗೆ ನಮಸ್ಕಾರವನ್ನ ಮಾಡಿ ಶ್ರೀರಾಮನ ಅಧಿಕಾರವನ್ನ ಒಪ್ಪಿಕೊಂಡ್ರು. ಹಾಗಾಗಿ ಅಶ್ವಮೇಧದ ಕುದುರೆ ದೇಶ ವಿದೇಶಗಳನ್ನು ಸುತ್ತಕೊಂಡು ಬರ್ತಾ ಇದೆ. ಆ ರೀತಿ ಬಂದಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಆಶ್ರಮದ ಬಳಿ ಬರುತ್ತೆ. ಆ ವಾಲ್ಮೀಕಿ ಆಶ್ರಮದ ಬಳಿಯ ಉದ್ಯಾನವನದಲ್ಲಿರುವಂತಹ ಎಲೆಯ ಹುಲ್ಲಿನ ಚಿಗುರನ್ನ ನೋಡಿ ತಿನ್ನುವ ಆಸೆಯಿಂದ ಉದ್ಯಾನವನದ ಒಳಗೆ ಹೋಗಿ ಹುಲ್ಲನ್ನ ತಿನ್ನುತ್ತೆ. ಈ ಕಡೆ ಉದ್ಯಾನವನದ ಕಾವಲಿಗೆ ಅಂತೇಳಿ ವೀರಲವನನ್ನ ನೇಮಕ ಮಾಡಿರ್ತಾರೆ. ವೀರಲವ ತನ್ನ ಒಡನಾಡಿಗಳ ಸ್ನೇಹಿತರ ಜೊತೆಗೆ ಆಡ್ತಾ ಕುಳಿತ ಆ ತೋಟದ ಬಳಿ ಬಂದಂತ, ಅಂದ್ರೆ ಆ ಉದ್ಯಾನವನದ ಬಳಿ ಬಂದಂತಹ ಸಂದರ್ಭದಲ್ಲಿ ಆ ಉದ್ಯಾನವನದ ಒಳಗಿರುವಂತಹ ಕುದುರೆಯನ್ನು ಯಾರು ನೋಡಿದ, ವೀರಲವ ನೋಡಿದ. ಮುಂದಿನ ನೋಡಿ, ಎತ್ತನ ತುರಗಮಿದು ಕೊಕ್ಕು ಪೂದೋಟಮಂ ತೊತ್ತಳ ತುಳಿದುದು. ಹೇಳ್ತಾನೆ, ಎತ್ತನ ತುರಗಮಿದು, ತುರಗ ಅಂದ್ರೆ ಕುದುರೆ. ಈ ಎತ್ತಳ ಕುದುರೆ ಇದು ಎಲ್ಲಿಂದ ಬಂತು? ಕೊಕ್ಕು ಪೂದೋಟಮಂ ತೊತ್ತಳ ತುಳಿದು. ಉದ್ಯಾನವನದಲ್ಲಿರುವಂತಹ ಊದೋಟದ ಒಳಗೆ ನುಗ್ಗಿ ಇಡೀ ಊದೋಟವನ್ನೆಲ್ಲ ತುಳಿದು ಹಾಳು ಮಾಡಿಬಿಟ್ಟಿದೆ. ವಾಲ್ಮೀಕಿ ಮುನಿನಾಥನೇ ಕೊತ್ತ ಮಾರೆಯುವುದೆಂದೆನಿಗೆ ನೇಮಿಸಿ. ವಾಲ್ಮೀಕಿ ಮಹರ್ಷಿಗಳು ನನ್ನನ್ನ ಈ ತೋಟವನ್ನ, ಈ ಉದ್ಯಾನವನ್ನ ನೋಡ್ಕೊಳ್ಬೇಕು ಅಂತೇಳಿ ಇದರ ಕಾವಲಿಗೆ ನನ್ನನ್ನ ನೇಮಿಸಿ ಪೋದನ ಅಬ್ದಿಪಂ ಕರೆಸಲಾಗಿ. ಪೋದನ ಅಬ್ದಿಪಂ ಅಂದ್ರೆ ವರ್ಣದೇವ, ಮಳೆರಾಯ ವರ್ಣದೇವ ಕರೆದ ಅನ್ನೋ ಕಾರಣಕ್ಕೆ ನನ್ನನ್ನ ಈ ತೋಟವನ್ನ ನೋಡ್ಕೊಳ್ಬೇಕು ಅಂತೇಳಿ ಕಾವಲಿಗೆ ನೇಮಿಸಿ ಅವರು ವರ್ಣಲೋಕಕ್ಕೆ ಹೋಗಿದ್ದಾರೆ. ಮತ್ತೆ ವರ್ಣಲೋಕದಿಂದ ಬಂದು ಮುಳಿದಪ್ಪನೆ, ಮತ್ತೆ ವಾಪಸ್ ವರ್ಣಲೋಕದಿಂದ ವಾಪಸ್ ಬಂದಾಗ ಈ ತೋಟದ, ಈ ಉದ್ಯಾನವನದ ಪರಿಸ್ಥಿತಿಯನ್ನ ನೋಡಿ ಅವರು ನನ್ನ ಮೇಲೆ ಕೋಪಗೊಳ್ತಾರೆ, ಸಿಟ್ಟು ಹಾಕ್ತಾರೆ. ನನ್ನ ಈ ತೋಟವನ್ನ ನೀಟಾಗಿ ನೋಡ್ಕೊಂಡಿಲ್ಲ ಅಥವಾ ಸುರಕ್ಷಿತವಾಗಿ ಕಾಪಾಡಿಲ್ಲ ಅಂತೇಳಿ ನನ್ನ ಮೇಲೆ ಅವರು ಮುನ್ಸ್ಕೊಳ್ತಾರೆ, ಸಿಟ್ಟು ಹಾಕ್ತಾರೆ. ನೋಡಿ, ನುತ್ತಾಯದೆಡೆಗೆ ನಡೆ ತಂದು ನೋಡಲ್ಕದರ ನೆತ್ತಿಯೋಳ್ ಮೇರೆವ ಪಟದ ಲಿಖಿತವನ್ನು ಕಂಡು ಲವನು ಓದಿಕೊಳ್ಳುತ್ತಿದ್ದನು. ಹಾಗಾಗಿ ಈ ಕುದುರೆಯನ್ನ ಹೀಗೆ ಓಡಿಸ್ತೀನಿ ಅಂತೇಳಿ ಲವ ಏನ್ ಮಾಡ್ದ, ಕುದುರೆಯನ್ನ ಓಡಿಸೋದಕ್ಕೆ ಹತ್ರ ಹೋದ. ಅದ್ರ ಹತ್ರ ಹೋದಾಗ ಆ ಕುದುರೆಯ ಹಣೆಯ ಮೇಲೆ ಒಂದು ಚಿನ್ನದ ಪಟ್ಟಿಯಲ್ಲಿ ಏನು ಬರೆದಿದ್ದು ಅದನ್ನ ಲವ ಏನ್ ಮಾಡ್ತಾನಪ್ಪ, ಓದೋದಕ್ಕೆ ಶುರು ಮಾಡ್ತಾನೆ, ಓದ್ಕೊಳ್ತಾನಂತೆ. ನೋಡಿ, ಎತ್ತಡ ತುರಗವಿದು. ಈ ಎಲ್ಲಿಂದ ಬಂದು ಕುದುರೆ ಇದು? ಈ ತೋಟದ ಉದ್ಯಾನವನದಲ್ಲಿರೋ ಊದೋಟವನ್ನ ಏನ್ ಮಾಡಿದೆ, ಕೊತ್ತಲ್ಲ ತುಳಿದು ನಾಶ ಮಾಡಿಬಿಟ್ಟಿದೆ. ವಾಲ್ಮೀಕಿ ಮಹರ್ಷಿಗಳು ಈ ತೋಟವನ್ನ ನೋಡ್ಕೊಳ್ಬೇಕು ಅಂತೇಳಿ ಇದರ ಕಾವಲಿಗೆ ನನ್ನನ್ನ ನೇಮಿಸಿ ವರ್ಣ ಕರ್ದ ಅನ್ನೋ ಕಾರಣಕ್ಕೆ ವರ್ಣ ಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿಂದ ವಾಪಸ್ ಬಂದಾಗ ಈ ತೋಟದ ಪರಿಸ್ಥಿತಿಯನ್ನ ನೋಡಿ ವಾಲ್ಮೀಕಿ ಮಹರ್ಷಿಗಳು ನನಗೆ ಬೈಯಲ್ವಾ? ಹಾಗಾಗಿ ಈ ಕುದುರೆಯನ್ನ ಹೀಗೆ ಓಡಿಸ್ತೀನಿ ಅಂತೇಳಿ ಕುದುರೆಯನ್ನ ಓಡಿಸೋದಕ್ಕೆ ಕುದುರೆಯ ಹತ್ತಿರ ಹೋಗ್ತಾರೆ. ಆ ಕುದುರೆಯ ಹತ್ತಿರ ಹೋದಾಗ ಕುದುರೆಯ ಹಣೆಯ ಮೇಲಿರುವಂತಹ ಚಿನ್ನದ ಪಟ್ಟಿಯಲ್ಲಿ ಏನೋ ಬರೆದಿರುತ್ತೆ, ಅದನ್ನು ಲವ ಏನ್ ಮಾಡ್ತಾನಪ್ಪ, ಓದ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಇವತ್ತು ಮಾಡಿದ್ದು ಇಷ್ಟು. ಶ್ರೀರಾಮನ ಅಶ್ವಮೇಧದ ಕುದುರೆ ದೇಶ ವಿದೇಶಗಳಲ್ಲಿ ಸಂಚಾರವನ್ನ ಮಾಡ್ತಾ ಇದೆ. ಹಾಗೆ ಸಂಚರಿಸುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿರೋ ರಾಜರು ಇದು ಶ್ರೀರಾಮನ ಕುದುರೆ ಅನ್ನೋ ವಿಷಯ ತಿಳಿದ ತಕ್ಷಣ ಅದನ್ನು ಕಟ್ಟಿ ಹಾಕುವ ಕೆಲಸವನ್ನ ಮಾಡಲಿಲ್ಲ. ಬದಲಿಗೆ ಆ ಕುದುರೆಗೆ ಶರಣಾಗತಿ
ವಾಲ್ಮೀಕಿ ಆಶ್ರಮದ ಬಳಿ ಬಂದು ಆ ವಾಲ್ಮೀಕಿ ಆಶ್ರಮದ ಉದ್ಯಾನವನದಲ್ಲಿ ಬೆಳೆದಿರುವಂತಹ ಎಳೆಯ ಹುಲ್ಲಿನ ಹಸಿನ ಚಿಗುರನ್ನ ತಿನ್ಬೇಕು ಅನ್ನೋ ಆಸೆಯಿಂದ ಉದ್ಯಾನವನದ ಒಳಗೆ ಹೋಗಿ ಹುಲ್ಲನ್ನ ತಿಂತಿದೆಯಂತೆ. ಈ ಕಡೆ ಉದ್ಯಾನವನದ ಕಾವಲಿಗೆ ನೇಮಕ ಆಗಿರುವಂತವನು ವೀರಲವ. ಇವನು ತನ್ನ ಸ್ನೇಹಿತರ ಜೊತೆಗೆ ಸಹಪಾಠಿಗಳ ಜೊತೆಗೆ ಹಾಡ್ತಾ ಕುಣಿತ ಆ ಉದ್ಯಾನವನ ಅಥವಾ ತೋಟದ ಕಡೆ ಬಂದಂತಹ ಸಂದರ್ಭದಲ್ಲಿ ಆ ತೋಟದ ಒಳಗಿರುವಂತಹ ಕುದುರೆಯನ್ನ ನೋಡಿ ಸಿಟ್ಟು ಬರುತ್ತೆ. ಸಿಟ್ಟು ಬಂದಂತವನು ಹೇಳ್ಕೊಳ್ತಾನೆ, ಏನಂತ, ಎತ್ತಣ ಕುದುರೆ ಇದು ಎಲ್ಲಿಂದ ಬಂತು? ಇಲ್ಲಿನ ಈ ತೋಟದ ತೋಟವನ್ನೆಲ್ಲ ಇದು ತುಳಿದು ಹಾಳು ಮಾಡಿಬಿಟ್ಟಿದೆ. ವಾಲ್ಮೀಕಿ ಮಹರ್ಷಿಗಳು ನನ್ನನ್ನ ಈ ತೋಟದ ಕಾವಲಿಗೆ ನೇಮಕ ಮಾಡಿ ಅವರು ವರ್ಣದೇವ ಕರ್ದ ಅಂತೇಳಿ ವರ್ಣದೇವ ಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿಂದ ವಾಪಸ್ ಹಿಂದಿರುಗಿ ಬಂದಾಗ ಈ ತೋಟದ ಉದ್ಯಾನವನದ ಪರಿಸ್ಥಿತಿಯನ್ನು ನೋಡಿ ಅವರು ನನಗೆ ಬೈಯಲ್ವಾ? ಹಾಗಾಗಿ ಈ ಕುದುರೆನ ಹೀಗೆ ಓಡಿಸ್ತೀನಿ ಅಂತೇಳಿ ಲವ ಕುದುರೆ ಬಳಿ ಹೋಗ್ತಾನೆ.